ಮಹೇಶ್ ಮತ್ತು ನಾಲೆಜ್ ವರ್ಲ್ಡ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಸೇತುಬಂಧ 2026-27ಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಗ್ರೇಡ್ಗಳನ್ನು SATSನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇವೆ. ಶಿಕ್ಷಕರಲ್ಲಿ ಸ್ವಲ್ಪ ಗೊಂದಲಗಳಿವೆ. ಬಹಳ ಶಿಕ್ಷಕರು FLNಗೆ ಸಂಬಂಧಪಟ್ಟಂತೆ ಕೆಲವೊಂದು ಫೋನ್ ಕರೆಗಳನ್ನು ಮಾಡಿ ನಮಗೆ ಕೇಳ್ತಾ ಇದ್ರು, ಸರ್ ಈ ವರ್ಷದ FLN ಹೇಗೆ, ಕ್ರಿಯಾಯೋಜನೆ ಹೇಗೆ ಮಾಡಬೇಕು, ವೇಳಾಪಟ್ಟಿ ಹೇಗೆ ಮಾಡಬೇಕು ಅಂತ. ಒಂದು ಸ್ಪಷ್ಟನೆಯನ್ನು ಈಗಾಗಲೇ DSCRT ಕೊಟ್ಟಿದೆ. ಈ ವರ್ಷ FLN ಮತ್ತು ಬ್ರಿಡ್ಜ್ ಕೋರ್ಸ್ ಪ್ರತ್ಯೇಕವಾಗಿಲ್ಲ. ಈ ವರ್ಷದ FLNನ್ನು ಬ್ರಿಡ್ಜ್ ಕೋರ್ಸಲ್ಲಿ ಸಮ್ಮಿಳಿತಗೊಳಿಸಿಕೊಂಡು ಒಂದು ವಿಸ್ತೃತವಾಗಿರತಕ್ಕಂತಹ ಒಂದು ಕ್ರಿಯಾಯೋಜನೆಯನ್ನು ನಾವು ಮಾಡಬೇಕಾಗಿದೆ. ಸೊ ಈ ವರ್ಷ ಪ್ರತ್ಯೇಕವಾಗಿರ್ತಕ್ಕಂಥ FLN ಅಂತ ಇರೋದಿಲ್ಲ, ಅದು ಬ್ರಿಡ್ಜ್ ಕೋರ್ಸ್ನಲ್ಲೇ ಇರುತ್ತೆ. ಸೊ ಈಗಾಗಲೇ DSCRT ಹೊರಡಿಸಿದಂಥ ಸುತ್ತೋಲೆಯ ಪ್ರಕಾರ ನಾವು ಸೇತುಬಂಧವನ್ನು ಪ್ರಾರಂಭಿಸಿದ್ದೇವೆ. ಈ ವರ್ಷದ ಸೇತುಬಂಧ ಕಲಿಕಾ ಫಲಗಳ ಆಧಾರದ ಮೇಲೆ ಸೇತುಬಂಧ ಇದೆ. ಈಗಾಗಲೇ DSCRT ಪ್ರತಿ ತರಗತಿಗಳಿಗೆ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತಹ ಕಲಿಕಾ ಫಲಗಳನ್ನು ಕೊಟ್ಟಿದೆ. ಆ ಕೊಟ್ಟಂಥ ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಜೂನ್ ಮೊದಲ ವಾರದಲ್ಲಿ ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇವೆ. ಪೂರ್ವ ಪರೀಕ್ಷೆ ಆದ ನಂತರ ಆ ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ಆಧರಿಸಿ ಮಕ್ಕಳನ್ನು ಪರಿಹಾರ ಬೋಧನೆಗೆ ಒಳಪಡಿಸಿ ಪರಿಹಾರ ಬೋಧನೆಯನ್ನು ಮಾಡಿ ಸಾಫಲ್ಯ ಪರೀಕ್ಷೆಯನ್ನು ಕೂಡ ನಾವು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಒಟ್ಟಾರೆ 15 ದಿನಗಳ ಒಂದು ಪ್ರೊಸೆಸ್ಸನ್ನು ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ. ಇವಾಗ DSCRT ಈಗ ನಾವು ತೆಗೆದುಕೊಂಡಂಥ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಗ್ರೇಡ್ಗಳನ್ನು ಸ್ಯಾಟ್ಸ್ನಲ್ಲಿ ಲಾಗಿನ್ ಮಾಡಲಿಕ್ಕೆ ಒಂದು ತನ್ನದೇ ಆಗಿರತಕ್ಕಂತಹ ಒಂದು ಸ್ಯಾಟ್ಸ್ ಲಾಗಿನ್, ಈಗ ಪ್ರತಿ ಶಿಕ್ಷಕರಿಗೂ ಕೂಡ ನಾವು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸ್ಯಾಟ್ಸ್ ಲಾಗಿನ್ಗಳನ್ನು ನಾವು ಹೊಂದಿದ್ದೇವೆ. ನಮ್ಮದೇ ಆಗಿರತಕ್ಕಂತಹ ಸ್ಯಾಟ್ಸ್ ಲಾಗಿನ್ಗಳಿವೆ, ಅದಕ್ಕೆ ಯೂಸರ್ ID ಇದೆ. ಆ ಯೂಸರ್ IDಯನ್ನು ಬಳಸಿಕೊಂಡು ನಾವು ಅಲ್ಲಿ OTPಯನ್ನು ದಾಖಲಿಸುವುದರ ಮೂಲಕ ನಮ್ಮ ಪ್ರತ್ಯೇಕವಾಗಿರತಕ್ಕಂತಹ ಸ್ಯಾಟ್ಸ್ ಲಾಗಿನ್ಗೆ ಹೋಗ್ಬೋದು. ಸೊ ಆ ಸ್ಯಾಟ್ಸ್ ಲಾಗಿನ್ಗಳಲ್ಲಿ ನಾವು ಬೋಧಿಸ್ತಕ್ಕಂತಹ ತರಗತಿ ಮತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೇತುಬಂಧದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಗ್ರೇಡ್ ಎಂಟ್ರಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಎಂಟೈರ್ ಬ್ರಿಡ್ಜ್ ಕೋರ್ಸ್ನ ಫ್ಲೋ ಚಾರ್ಟನ್ನು ನಾವು ನೋಡೋದಾದರೆ ಈಗಾಗಲೇ ಪ್ರೀ ಟೆಸ್ಟನ್ನು ನಾವು ಮಾಡಿದ್ದೀವಿ. ಪ್ರೀ ಟೆಸ್ಟ್ನಲ್ಲಿ B ಗ್ರೇಡ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ನಾವು ಪರಿಹಾರ ಬೋಧನೆಯನ್ನು ಮಾಡಿ ಕೊನೆಗೆ ಸಾಫಲ್ಯ ಪರೀಕ್ಷೆಯನ್ನು ಕೂಡ ಮಾಡಿದ್ದೀವಿ. ಇನ್ನು ಸಾಫಲ್ಯ ಪರೀಕ್ಷೆಯಲ್ಲಿಯೂ ಕೂಡ B ಗ್ರೇಡನ್ನು ಹೊಂದಿದಂತಹ ಮಕ್ಕಳಿಗೆ ನಾವು ಥ್ರೂಔಟ್ ಅಕಾಡೆಮಿಕ್ ಇಯರ್ ಕಂಟಿನ್ಯೂಸ್ ರೆಮಿಡಿಯಲ್ ಟೀಚಿಂಗ್ಗೆ ಒಳಪಡಿಸ್ತಾ ಇದ್ದೇವೆ, ನಿರಂತರ ಪರಿಹಾರ ಬೋಧನೆಗೆ. ಆ ನಿರಂತರ ಪರಿಹಾರ ಬೋಧನೆ 2 ಕಾಲಮಿತಿಗಳನ್ನು ಹೊಂದಿದೆ. ಒಂದು ಸೆಪ್ಟೆಂಬರ್ ಕೊನೆಗೆ ಟೈಮ್ ಬೌಂಡ್ 1, ಇನ್ನೊಂದು ಡಿಸೆಂಬರ್ ಕೊನೆಗೆ ಟೈಮ್ ಬೌಂಡ್ 2 ಅಂತಕ್ಕಂಥ 2 ಕಾಲಮಿತಿಗಳಲ್ಲಿ ನಾವು ಈ ವರ್ಷ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ನಿರಂತರ ಪರಿಹಾರ ಬೋಧನೆ, ಅದು FLN ಒಳಗೊಂಡಂತೆ ಪರಿಹಾರ ಬೋಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವಾಗ ಈ ಒಂದು ಬ್ರಿಡ್ಜ್ ಕೋರ್ಸ್ ಎಂಟ್ರಿಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಏನು ಮಾಡಿದೆಪ್ಪ ಅಂತಂದ್ರೆ ಕೆಲವೊಂದು ದಿನಾಂಕಗಳನ್ನು ಈಗಾಗಲೇ ಡಿಕ್ಲೇರ್ ಮಾಡಿದೆ. ಆ ಪೈಕಿ 25 ಜೂನ್ 2026 ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಮಾಹಿತಿಯನ್ನು ದಾಖಲಿಸಬೇಕಾಗ್ತದೆ. ಹಾಗಾದರೆ ಇವಾಗ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಮಾಹಿತಿಯನ್ನು ಸ್ಯಾಟ್ಸ್ ಲಾಗಿನ್ನಲ್ಲಿ ಯಾವ ರೀತಿಯಾಗಿ ಎಂಟ್ರಿ ಮಾಡಬೇಕು, ಒಟ್ಟಾರೆ 26 ಜೂನ್ 2026 ಈ ಮಾಹಿತಿಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಲಾಗಿನ್ನಲ್ಲಿ ಎಂಟ್ರಿ ಮಾಡಬೇಕು. 28ರ ನಂತರ ಯಾವುದೇ ರೀತಿಯಾದಂಥ ಎಂಟ್ರಿಗಳಿಗೆ ಅವಕಾಶ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ DSCRT ನಮಗೆ ಕೊಟ್ಟಿದೆ. ಹಾಗಾದರೆ ಎಂಟ್ರಿ ಯಾವ ರೀತಿ ಇರುತ್ತೆ? ಇವಾಗ ನಾವು ಮಕ್ಕಳಿಗೆ 4A ಮತ್ತು 5A, 4B ಮತ್ತು 5Bಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. 1ರಿಂದ 4ನೇ ತರಗತಿಗೆ ಸಂಬಂಧಪಟ್ಟಂತೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಮಾಹಿತಿಯನ್ನು 4Bನಲ್ಲಿ, 6ರಿಂದ 10ನೇ ತರಗತಿಯವರೆಗೆ ಮಕ್ಕಳ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಗ್ರೇಡ್ ಮಾಹಿತಿಗಳನ್ನು ನಾವು 4Bನಲ್ಲಿ ದಾಖಲೀಕರಣ ಮಾಡ್ತೇವೆ. ಆ 4A ಮತ್ತು 4Bನಲ್ಲಿ ನಾವು ಎಂಟ್ರಿ ಮಾಡಿರ್ತಕ್ಕಂತಹ ಪೂರ್ವ ಪರೀಕ್ಷೆಯ ಗ್ರೇಡ್ಗಳು ಆಟೋಮೆಟಿಕ್ ಆಗಿ 5A ಮತ್ತು 5Bನಲ್ಲಿ ಆಟೋ ಫೆಚ್ ಆಗುತ್ತೆ. ನಾವು ಪೂರ್ವ ಪರೀಕ್ಷೆ ಹಾಕಿದಾಗೆ ಸಾಫಲ್ಯ ಪರೀಕ್ಷೆಯ ಪ್ರತ್ಯೇಕವಾಗಿರ್ತಕ್ಕಂಥ ಗ್ರೇಡ್ಗಳನ್ನು ಹಾಕೋ ಅವಶ್ಯಕತೆ ಇಲ್ಲ. ಪೂರ್ವ ಪರೀಕ್ಷೆಯಲ್ಲಿ ಮಕ್ಕಳು ತೆಗೆದುಕೊಂಡಂಥ ಗ್ರೇಡ್ಗಳು ಆಟೋಮೆಟಿಕ್ ಆಗಿ 5A ಮತ್ತು 5Bನಲ್ಲಿ ಬಂದಿರ್ತವೆ. ನಾವು ಸಾಫಲ್ಯ ಪರೀಕ್ಷೆ ಎಂಟ್ರಿಗೆ ಓಪನ್ ಮಾಡಿದಾಗ ಒಂದು ವೇಳೆ B ಗ್ರೇಡನ್ನು ಪಡೆದುಕೊಂಡಂಥ ಯಾವುದಾದ್ರೂ ವಿದ್ಯಾರ್ಥಿ A ಗ್ರೇಡ್ಗೆ ಪರಿವರ್ತನೆ ಹೊಂದಿದ್ದಲ್ಲಿ ಮಾತ್ರ ಅದನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಒಂದು ವೇಳೆ ಎಲ್ಲ 10 A ಗ್ರೇಡ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿ ಇದ್ದರೆ ಅದು ಆಟೋಮೆಟಿಕ್ಕಾಗಿ 5A ಮತ್ತು 5Bನಲ್ಲಿ ಆಟೋ ಫೆಚ್ ಆಗಿರುತ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಅಪೇಕ್ಷಿತ ಕಲಿಕಾ ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಸಾಫಲ್ಯ ಪರೀಕ್ಷೆಯನ್ನು ನಡೆಸ್ತೀವಿ. ಸ್ಯಾಟ್ಸ್ನಲ್ಲಿ A ಗ್ರೇಡ್ ಪಡೆದ ವಿದ್ಯಾರ್ಥಿಗಳ ಶ್ರೇಣಿಯನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾವ ಮಗು B ಗ್ರೇಡ್ ತೊಗೊಂಡಿರ್ತಾನೆ ಅವನನ್ನು ಮಾತ್ರ A ಗ್ರೇಡ್ ಲಿಂಕ್ ತರಲಿಕ್ಕೆ ಅವಶ್ಯಕತೆ ಇದೆ. ಒಂದು ವೇಳೆ 10 ಗ್ರೇಡ್ಗಳನ್ನು A ಪಡೆದುಕೊಂಡಂಥ ವಿದ್ಯಾರ್ಥಿಗೆ ಯಾವುದೇ ರೀತಿಯಾದಂಥ ಗ್ರೇಡ್ಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ನಮಗೆ 5A ಮತ್ತು 5Bನಲ್ಲಿ ಅವಕಾಶ ಇರೋದಿಲ್ಲ. ಕೇವಲ B ಗ್ರೇಡ್ ಪಡೆದ ವಿದ್ಯಾರ್ಥಿಗಳ ಶ್ರೇಣಿಯನ್ನು ಮಾತ್ರ ಎಡಿಟ್ ಮಾಡ್ಬೋದು.
ಇನ್ನು ಇದು ಎಂಟ್ರಿ ಆದ ನಂತರ ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ಹಂತದಲ್ಲಿ ಅಲ್ಲಿ ಮರುಮೌಲ್ಯಮಾಪನವನ್ನು ನಡೆಸಿ ನಾವು ಕಾಲಮಿತಿ 1 ಸಾಧನೆ ಆಗಿದೆ ಅಥವಾ ಡಿಸೆಂಬರ್ನಲ್ಲಿ ಕಾಲಮಿತಿ 2 ಸಾಧನೆ ಆಗಿದೆ ಅನ್ನೋದನ್ನು ಅಲ್ಲಿಯೂ ಕೂಡ ನಾವು ಒಂದು ಮೌಲ್ಯಮಾಪನ ಪ್ರಕ್ರಿಯೆಯನ್ನು ನಡೆಸಿ ಮಕ್ಕಳ ಪ್ರಗತಿಯನ್ನು ಪರಿಶೀಲಿಸಿ ಡಿಸೆಂಬರ್ ಹಂತದವರೆಗೆ ನಾವು ಈ ಎಲ್ಲ ಮಕ್ಕಳನ್ನು ಕೂಡ ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ. ಸೊ ಇವಾಗ 4A ಮತ್ತು 4B ಗ್ರೇಡ್ ಎಂಟ್ರಿ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? ಈಗ ಪ್ರತಿ ಶಿಕ್ಷಕರಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ LBA ಲಾಗಿನ್ ಇದೆ. ನಾವು ಮೊದಲು ಸರ್ಚ್ ಇಂಜಿನ್ನಲ್ಲಿ ಹೋಗಿ LBA ಲಾಗಿನ್ ಅಂತ ಟೈಪ್ ಮಾಡಬೇಕು. LBA ಲಾಗಿನ್ ಅಂತ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ನಮಗೆ ಒಂದು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಟೀಚರ್ ಅಂತಕ್ಕಂಥ ಆಯ್ಕೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೆಂಡ್ OTP ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಆ ಟೀಚರ್ಸ್ ಆಲ್ರೆಡಿ ಈಗ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ಗೆ ಏನಪ್ಪ ಅಂತಂದರೆ ಒಂದು 6 ಅಂಕಿಗಳ ಒಂದು OTP ಹೋಗುತ್ತೆ. ಆ 6 ಅಂಕಿಗಳ OTPಯನ್ನು ಇಲ್ಲಿ ನಾವು ನಮೂದಿಸಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದಾಗ ನಾವು ಎಂಟ್ರಿ ಮಾಡಿದಂಥ OTP ಸರಿ ಇತ್ತು ಅಂತಂದರೆ ನಮ್ಮನ್ನು ನೇರವಾಗಿ ನಮ್ಮದೇ ಆಗಿರ್ತಕ್ಕಂತಹ SATS ಪ್ರೊಫೈಲ್ಗೆ ಕರೆದುಕೊಂಡು ಹೋಗ್ತದೆ. ಅಲ್ಲಿ ನಮ್ಮ ಹೆಸರು ಮತ್ತು ದಿನಾಂಕ ಮತ್ತು ಸಮಯ ಎಲ್ಲವೂ ಇರುತ್ತದೆ. ಜೊತೆಗೆ ಮೇಲ್ಭಾಗದಲ್ಲಿ ಒಂದು 3 ಲೈನ್ಸ್ ಇರ್ತವೆ. ಆ 3 ಲೈನ್ಸ್ಗಳ ಮೇಲೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಪ್ರೊಫೈಲ್ನಲ್ಲಿ ಇರ್ತಕ್ಕಂತಹ ಎಂಟ್ರಿ ಆಯ್ಕೆಗಳು ಓಪನ್ ಆಗ್ತವೆ. ಮೊದಲನೇದಾಗಿ ಟೀಚರ್ ಪ್ರೊಫೈಲ್ ಇರುತ್ತೆ, ನಮ್ಮ ಹೆಸರು, ನಮ್ಮ KGID ನಂಬರು, ನಮ್ಮ ಸ್ಕೂಲ್ ಡೈಸ್ ನಂಬರು ಎಲ್ಲ ಇರುತ್ತೆ. ಆಮೇಲೆ ನಾವು ಲೆಸನ್ ಪ್ಲಾನ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಲೆಸನ್ ಪ್ಲ್ಯಾನ್ ಆಪ್ಷನ್ ಇರುತ್ತೆ. ಆಮೇಲೆ ಮಕ್ಕಳಿಗೆ ನಾವು LBA ಅಸೆಸ್ಮೆಂಟ್ಗಳನ್ನು ಮಾಡ್ತೇವೆ. ಪ್ರತಿ ಯೂನಿಟ್ಗೆ ಸಂಬಂಧಪಟ್ಟಂತೆ ಅಸೆಸ್ಮೆಂಟ್ ಎಂಟ್ರಿ ಆಪ್ಷನ್ ಇದೆ. ಆಮೇಲೆ ಆ ಎಂಟ್ರಿ ರಿಪೋರ್ಟ್ಗಳನ್ನು ನೋಡ್ತಕ್ಕಂಥ ಆಪ್ಷನ್ ಇದೆ. ಕೊನೆಗೆ ಬ್ರಿಡ್ಜ್ ಕೋರ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ. ಇವಾಗ ನಾವು ಬ್ರಿಡ್ಜ್ ಕೋರ್ಸ್ ಸಂಬಂಧಪಟ್ಟಂತೆ ಗ್ರೇಡ್ ಎಂಟ್ರಿ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ನಾವು ಬ್ರಿಡ್ಜ್ ಕೋರ್ಸ್ ಅಂತಕ್ಕಂಥ ಆಪ್ಷನ್ ಮೇಲೆ ಆಯ್ಕೆ ಮಾಡಿಕೊಂಡು ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದ ನಂತರ ಬ್ರಿಡ್ಜ್ ಕೋರ್ಸ್ ವಿಂಡೋ ತೆರೆದುಕೊಳ್ಳುತ್ತೆ. ಅಲ್ಲಿ ನಮ್ಮ ಶಾಲೆಯ ಹೆಸರು ಇರುತ್ತೆ, ಡೈಸ್ ಕೋಡ್ ಇರುತ್ತೆ. ಆಮೇಲೆ ನಮ್ಮ ಮೀಡಿಯಮ್ ಮತ್ತು ಆ ಸ್ಕೂಲು ಯಾವ ಸ್ಟ್ಯಾಂಡರ್ಡ್ ಇದೆ. ಹೈಸ್ಕೂಲ್ ಇತ್ತಂದರೆ 8ರಿಂದ 10, ಲೋವರ್ ಪ್ರೈಮರಿ ಇತ್ತಂದರೆ 1ರಿಂದ 5, ಹೈಯರ್ ಪ್ರೈಮರಿ ಇತ್ತಂದರೆ 1ರಿಂದ 7 ಅಥವಾ 8. ಈ ರೀತಿ ನಮ್ಮ ಶಾಲೆಯ ಎಲ್ಲ ವಿವರಗಳು ಏನಪ್ಪ ಅಂತಂದ್ರೆ ಅಲ್ಲಿ ಓಪನ್ ಆಗ್ತವೆ. ಸೊ ಅದ್ರ ಜೊತೆಗೆ ಮತ್ತೇನಪ್ಪ ಅಂತಂದರೆ ಈಗ ನಾವು ಎಂಟ್ರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ತರಗತಿ ಮತ್ತು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ಡ್ರಾಪ್ ಬಾಕ್ಸ್ಗಳಿವೆ. ಆ ಡ್ರಾಪ್ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ನಾವು ಆಯ್ಕೆಗಳನ್ನು ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಮೀಡಿಯಮ್, ಯಾವ ಮೀಡಿಯಮ್ ಶಾಲೆ ಇದೆ. ಇದು ಕನ್ನಡ ಇದ್ದರೆ ಕನ್ನಡ, ಮರಾಠಿ ಇದ್ದರೆ ಮರಾಠಿ, ಉರ್ದು ಇದ್ದರೆ ಉರ್ದು. ತದನಂತರದಲ್ಲಿ ನಾವು ಎಂಟ್ರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ತರಗತಿ ಯಾವುದು, ಸೆಲೆಕ್ಟ್ ಕ್ಲಾಸ್ ಅಂತಿದೆ. ಆಮೇಲೆ ಲ್ಯಾಂಗ್ವೇಜ್ ಅಸೈನ್ ಗ್ರೂಪ್, ಈಗಾಗಲೇ ನಾವು ಸ್ಯಾಟ್ಸ್ನಲ್ಲಿ ಗ್ರೂಪ್ ಲ್ಯಾಂಗ್ವೇಜ್ ಅಸೈನ್ ಮಾಡಿರ್ತೇವೆ. ಆ ಗ್ರೂಪ್ಗಳು ಓಪನ್ ಆಗ್ತವೆ. ಕನ್ನಡ, ಇಂಗ್ಲೀಷ್, ಹಿಂದಿ ಈ ರೀತಿಯಾದಂತಹ ಲ್ಯಾಂಗ್ವೇಜ್ ಅಸೈನ್ ಗ್ರೂಪ್ ಇತ್ತಂದರೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ನಾವು ಎಂಟ್ರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಯಾವುದು ಅಂತಕ್ಕಂಥದ್ದು ಅಲ್ಲಿ 6 ವಿಷಯಗಳು ಓಪನ್ ಆಗ್ತವೆ. ನಾವು ಎಂಟ್ರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯವನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಆಯ್ಕೆ ಮಾಡ್ಕೋಬೇಕು. ಕೊನೆಗೆ ಡೇಟನ್ನು ನಾವು ಎಂಟ್ರಿ ಮಾಡ್ತಕ್ಕಂಥ ಡೇಟನ್ನು ಹಾಕಿ ಸರ್ಚ್ ಆಪ್ಷನನ್ನು ಕೊಟ್ಟರೆ ಏನಾಗ್ತಪ್ಪ ಅಂತಂದರೆ ನಾವು ಆಯ್ದುಕೊಂಡಂತಹ ತರಗತಿ ಮತ್ತು ತರಗತಿಗೆ ಸಂಬಂಧಪಟ್ಟಂಥ ಮಕ್ಕಳ ಪಟ್ಟಿ ಇಲ್ಲಿ ತೆರೆದುಕೊಳ್ತದೆ. ಇವಾಗ ಇಲ್ಲಿ ಕೇವಲ 10 ಎಂಟ್ರೀಸ್ ಪರ್ ಪೇಜ್ ಅಂತದೆ. ಇಲ್ಲಿ ನಾವು ಆಲನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ನಮ್ಮ SATSನಲ್ಲಿ ಈಗಾಗಲೇ ಇದ್ದಂಥ ವಿದ್ಯಾರ್ಥಿಗಳ ಹೆಸರುಗಳು ಮಾತ್ರ ಸಿಗ್ತವೆ ನಮಗೆ ನೋಡಲಿಕ್ಕೆ. ಇದುವರೆಗೆ ಹೊಸದಾಗಿ ದಾಖಲಾತಿ ಆಗಿರ್ತಕ್ಕಂಥ ಮಕ್ಕಳನ್ನು ನಾವು SATSನಲ್ಲಿ ಇನ್ನು ಮಾಡಿಕೊಳ್ಳದೆ ಹೋಗಿದ್ದರೆ ಆ ಮಕ್ಕಳ ಯಾವುದೇ ವಿವರಗಳು ಕೂಡ ಇಲ್ಲಿ ಏನಾಗೋದಿಲ್ಲ, ಬರೋದಿಲ್ಲ. ಸೊ SATSನಲ್ಲಿ ಆಲ್ರೆಡಿ ಆ್ಯಸ್ ಆನ್ ಟುಡೇ ಇರತಕ್ಕಂತಹ ಎಲ್ಲ ಮಕ್ಕಳ ಮಾಹಿತಿ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಓಪನ್ ಆಗ್ತದೆ. ಹಾಗಾದರೆ ಇಲ್ಲಿ ಪ್ರತಿ ಮಗುವಿನ ಹೆಸರಿನ ಜೊತೆಗೆ ಆತನ ಸ್ಯಾಟ್ಸ್ ನಂಬರು ಮತ್ತು ಆ ಪ್ರತಿ ವಿದ್ಯಾರ್ಥಿಯ ಮುಂದೆ 9 LOಗಳಿಗೆ ಸಂಬಂಧಪಟ್ಟಂತೆ, ಒಟ್ಟಾರೆ ಇಲ್ಲಿ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ 1ರಿಂದ 9 ಲರ್ನಿಂಗ್ ಔಟ್ಕಮ್ಸ್ ಇವೆ. LO1, LO2, LO3, LO4 ಹೀಗೆ 9ರವರೆಗೂ ಕೂಡ ಪ್ರತಿ ವಿದ್ಯಾರ್ಥಿಯ ಮುಂದೆ ಒಂದೊಂದು ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವಿಲ್ಲಿ ಏನು ಮಾಡಬೇಕು, ಈಗ ನಾವು ಈಗಾಗಲೇ 9 LOಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 10 ಪ್ರಶ್ನೆಗಳಿಗೆ ಒಂದು ಪ್ರೀ ಟೆಸ್ಟನ್ನು ತೆಗೆದುಕೊಂಡಿದ್ದೀವಿ. ಹಾಗಾದರೆ ಏನು ಬಾಕ್ಸ್ಗಳು 9 ಇವೆ, ಮಾರ್ಕ್ಸ್ 10 ಇದೆ ಹೆಂಗೆ ಅಂತಂದರೆ LO8ಗೆ ಸಂಬಂಧಪಟ್ಟಂತೆ ನಾವು 2 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ. ಸೊ ಹೀಗಾಗಿ LO8 ಮತ್ತು 9 ಈ 2 ಪ್ರಶ್ನೆಗಳಿಗೆ ಮಗು A ಗ್ರೇಡ್ ಪಡೆದಿದ್ದರೆ ಮಾತ್ರ ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ Aಯನ್ನು ನಾವು ನಮೂದಿಸಬೇಕಾಗ್ತದೆ. ಸೊ ಒಂದು ವೇಳೆ
ಎರಡೂ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಮಗು ಬಿ ತೆಗೆದುಕೊಂಡು ಇನ್ನೊಂದು ಪ್ರಶ್ನೆಗೆ ಎ ತೆಗೆದುಕೊಂಡ್ರೆ ಆ ಒಂದು ಬಾಕ್ಸ್ನಲ್ಲಿ ನಾವು ಬಿ ಅಂತಲೇ ನಮೂದಿ ಮಾಡಬೇಕು. 8 ಮತ್ತು 9ಗಳಿಗೆ ಸಂಬಂಧಪಟ್ಟಂತೆ ಎರಡೂ ಪ್ರಶ್ನೆಗಳಿಗೆ ಮಗು ಎ ಪಡೆದುಕೊಂಡಿದ್ದರೆ ಮಾತ್ರ ಆ ಒಂದು ಬಾಕ್ಸ್ನಲ್ಲಿ ನಾವು ಎ ಅಂತ ನಮೂದಿಸಬೇಕು. ಎರಡೂ ಪ್ರಶ್ನೆಗಳಿಗೆ ಮಗು ಬಿ ಅಂತ ತಗೊಂಡಿದ್ರೆ ಬಿ ಅಂತ ನಮೂದಿಸಬೇಕು. ಯಾವುದಾದ್ರೂ ಒಂದು ಪ್ರಶ್ನೆಗೆ ಮಗು ಬಿ ಅಂತ ತಗೊಂಡಿದ್ರೂ ಕೂಡ ನಾವು ಅಲ್ಲಿ ಅದನ್ನು ಬಿ ಅಂತಲೇ ಪರಿಗಣನೆ ಮಾಡಬೇಕಾಗ್ತದೆ. ಸೊ ಈ ರೀತಿಯಾಗಿ ಎಲ್ಲ ಮಕ್ಕಳ ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ 9 ಎಲ್ಒಗಳಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಗ್ರೇಡ್ಗಳನ್ನು ಹಾಕಬೇಕು. ಒಂದು ವೇಳೆ ಪೂರ್ವ ಪರೀಕ್ಷೆಯಲ್ಲಿ ಮಗು ಎ ಗ್ರೇಡನ್ನು ತೆಗೆದುಕೊಂಡ್ರೆ ಅದು ಗ್ರೀನ್ ಕಲರಲ್ಲಿ ನಮಗೆ ವಿಜುವಲ್ ಆಗುತ್ತೆ. ಬಿ ತೆಗೆದುಕೊಂಡಂತಹ ವಿದ್ಯಾರ್ಥಿಯ ದಾಖಲೀಕರಣ ಅದು ರೆಡ್ ಕಲರಲ್ಲಿ ನಮಗೆ ವಿಜುವಲ್ ಆಗುತ್ತೆ. ಸೊ ಹೀಗೆ ನಮ್ಮ ತರಗತಿಯಲ್ಲಿ SATSನಲ್ಲಿರ್ತಕ್ಕಂತಹ ಪ್ರತಿ ವಿದ್ಯಾರ್ಥಿಗಳ 9 ಎಲ್ಒಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳು ಪಡೆದುಕೊಂಡಂಥ ಗ್ರೇಡ್ಗಳನ್ನು ನಾವು ದಾಖಲಿಸ್ತಾ ಹೋಗಬೇಕಾಗ್ತದೆ. ಸೊ ಇಷ್ಟು ಮಾಡಿದರೆ ನಾವು 5A ಮತ್ತು 5Bನಲ್ಲಿ ಪ್ರತ್ಯೇಕವಾಗಿ ದಾಖಲೀಕರಣ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ SATS ಲಾಗಿನ್ನಲ್ಲಿ ಕೇವಲ ಪ್ರೀ ಟೆಸ್ಟ್ ವಿಂಡೋ ಮಾತ್ರ ಓಪನ್ ಆಗಿದೆ. ಇಲ್ಲಿ ಪೋಸ್ಟ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ವ್ಯೂ ಓನ್ಲಿ ಅಂತದೆ, ಅದು ಜುಲೈ 1ರ ನಂತರ ಓಪನ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗ ಅದು ಓಪನ್ ಆಗುತ್ತೆ ಯಾವಾಗ ನಾವು ಮತ್ತೆ ಪೋಸ್ಟ್ ಟೆಸ್ಟನ್ನು ಕಂಪ್ಲೀಟಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಪ್ರೀ ಟೆಸ್ಟಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಅಂಕಗಳು ಬಂದಿರ್ತವೆ. ಒಂದು ವೇಳೆ ಮಗು ಬಿ ಗ್ರೇಡ್ ಪಡೆದುಕೊಂಡಂಥ ಮಗು ಎ ಗ್ರೇಡ್ಗೆ ಏನಾದರೂ ಪ್ರಮೋಟ್ ಆಗಿದ್ದರೆ ಮಾತ್ರ ನಾವು ಅಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಪೋಸ್ಟ್ ಟೆಸ್ಟಲ್ಲಿ ಎಲ್ಲ ಎ ಪಡೆದುಕೊಂಡಂಥ ವಿದ್ಯಾರ್ಥಿಗಳ ದಾಖಲೆಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಅಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ. ಹೀಗಾಗಿ ಈ ಒಂದು 4B ಮತ್ತು 5Bಗಳಲ್ಲಿ ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ತದನಂತರದಲ್ಲಿ ಈಗ ಪೋಸ್ಟ್ ಟೆಸ್ಟ್ ಅಪ್ಡೇಷನ್ ಓಪನ್ ಆದ ನಂತರ ಅದನ್ನು ನಾವು ಅಪ್ಡೇಟ್ ಮಾಡ್ತೀವಿ. ಅದಾದ ನಂತರ ಸೆಪ್ಟೆಂಬರ್ಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ನಲ್ಲಿ ನಾವು ಕಾಲಮಿತಿ 1 ಇರುತ್ತೆ, ಅಲ್ಲಿಯೂ ಕೂಡ ಒಂದು ಮೌಲ್ಯಮಾಪನವನ್ನು ಮಾಡಿಬಿಟ್ಟು ಅಲ್ಲಿ ಎಷ್ಟು ಜನ ಮಕ್ಕಳು ಅಂದರೆ ಈಗ ನಾವು ಪೋಸ್ಟ್ ಟೆಸ್ಟ್ ಎಂಟ್ರಿ ಆದ ನಂತರ ನಮಗೊಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಏನಂತಂದರೆ ಪರಿಹಾರ ಬೋಧನೆಗೆ ಒಟ್ಟು ಒಳಪಟ್ಟಿರ್ತಕ್ಕಂಥ ಮಕ್ಕಳು, ನಿರಂತರ ಪರಿಹಾರ ಬೋಧನೆಗೆ ಒಳಪಟ್ಟಿರ್ತಕ್ಕಂಥ ಮಕ್ಕಳು, ಅದರಲ್ಲಿ 1ರಿಂದ 4 ಎಲ್ಒಗಳಿಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಮಗು ಸಾಧನೆಯನ್ನು ಮಾಡದೇ ಹೋಗಿದ್ರೆ ಆ ಮಗು FLNಗೆ ಸಂಬಂಧಪಟ್ಟಂತೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಗು ಅಂತ ನಾವು ಪರಿಗಣಿಸ್ತೀವಿ. ಇನ್ನು 5ರಿಂದ 10ರವರೆಗಿನ ಲರ್ನಿಂಗ್ ಔಟ್ಕಮ್ಸ್ಗಳಲ್ಲಿ ಮಗು ಹಿಂದಿದ್ದಪ್ಪ ಅಂತಂದರೆ ಅವನು ಅಪೇಕ್ಷಿತ ಕಲಿಕೆಯಲ್ಲಿ ಹಿಂದಿದ್ದಾನೆ ಅಂತ ತಿಳ್ಕೊಂಡು ಒಟ್ಟಾರೆ ಈಗ ಅಪೇಕ್ಷಿತ ಕಲಿಕೆ ಮತ್ತು ಈ ಫಂಡಮೆಂಟಲ್ ಲಿಟ್ರಸಿ ಮತ್ತು ನ್ಯೂಮರಿಕಲ್ಗೆ ಸಂಬಂಧಪಟ್ಟಂತೆ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ನಾವು ಒಟ್ಟಾರೆಯಾಗಿ ಈಗ ಜುಲೈ 1ರಿಂದ ಸೆಪ್ಟೆಂಬರ್ವರೆಗೆ ಕಾಲ್ಮಿತಿ 1 ಮತ್ತು ಡಿಸೆಂಬರ್ವರೆಗೆ ಕಾಲ್ಮಿತಿ 2ರ ಸಂಬಂಧಪಟ್ಟಂತೆ ಒಂದು ಕ್ರಿಯಾಯೋಜನೆಯನ್ನು ಮಾಡಿಕೊಂಡು ಇಲಾಖೆ ಯಾವ ರೀತಿಯಾಗಿ ನಿರ್ದೇಶನ ಕೊಡುತ್ತೆ ಅದನ್ನು ಶಾಲಾ ಅವಧಿಯೊಳಗೆ ಅಥವಾ ಶಾಲಾ ಅವಧಿ ಮುಂಚೆ ನಂತರ ಅದರ ಬಗ್ಗೆ ನಾವು ಮುಂದೆ ನೋಡಿ ಆ ಒಂದು ಮಕ್ಕಳಿಗೆ ನಾವು ಪರಿಹಾರ ಬೋಧನೆಯನ್ನು ಮಾಡ್ತಕ್ಕಂತಹ ಒಟ್ಟು ಪ್ರಕ್ರಿಯೆ ಈ ವರ್ಷ ಬ್ರಿಡ್ಜ್ ಕೋರ್ಸಲ್ಲಿ ನಡೆಯುತ್ತೆ. ಸೊ ಟೀಚರ್ಸು FLNಗೆ ಸಂಬಂಧಪಟ್ಟಂಥ ಸ್ಪೆಷಲ್ ಆಗಿರ್ತಕ್ಕಂಥ ಯಾವುದೇ ಆ್ಯಕ್ಷನ್ ಪ್ಲ್ಯಾನ್ ಆಗಿರ್ಬೋದು, ಟೈಮ್ ಟೇಬಲ್ ಇಲ್ಲ. ಈ ಬ್ರಿಡ್ಜ್ ಕೋರ್ಸ್ನಲ್ಲಿ ನಾವು ಸಮ್ಮಿಳಿತಗೊಳಿಸಿ ಮಕ್ಕಳನ್ನು ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ನಡೆಸುವುದರ ಮೂಲಕ ನಿರಂತರ ಪರಿಹಾರ ಬೋಧನೆಗೆ ಒಳಪಡ್ತಕ್ಕಂಥ ಮಕ್ಕಳನ್ನು ಗುರುತಿಸಿಬಿಟ್ಟು ಆ ಮಕ್ಕಳಿಗೆ ನಾವು ಏಕಕಾಲಕ್ಕೆ FLN ಮತ್ತು ಎಕ್ಸ್ಪೆಕ್ಟೆಡ್ ಲರ್ನಿಂಗ್ ಔಟ್ಕಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರಿಹಾರ ಬೋಧನೆಯನ್ನು ಮಾಡಿಬಿಟ್ಟು ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತರ್ತಕ್ಕಂತಹ ಒಂದು ಪ್ರಕ್ರಿಯೆ ಇದು ನಡೀತಾ ಹೋಗ್ತದೆ. ಸೊ ಇಷ್ಟು ಈಗ ಪೋಸ್ಟ್ ಟೆಸ್ಟ್ ಪ್ರೀ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಎಂಟ್ರಿ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಡಿಟೇಲ್ ಮಾಹಿತಿಯನ್ನು ಕೊಡಲಾಗಿದೆ. ಇನ್ನು ಮುಂದಿನ ವಿಡಿಯೋನಲ್ಲಿ ನಾವು ಯಾವ ರೀತಿಯಾಗಿ ಅದು ಪೋಸ್ಟ್ ಟೆಸ್ಟ್ ಎಂಟ್ರಿ ಅಪ್ಡೇಟ್ ಯಾವ ರೀತಿ ಮಾಡಬೇಕು ಮತ್ತು ನಿರಂತರ ಪರಿಹಾರ ಬೋಧನೆಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾವು ಮಾಡ್ತೀವಿ. ಅದರಲ್ಲಿ ವಿವರವಾದಂಥ ಮಾಹಿತಿಯನ್ನು ತಮಗೆ ಕೊಡ್ತೇವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.